ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ದಿವ್ಯಾ ವೆಂಕಿ ವ್ಲಾಗ್ಸ್. ಇವತ್ತು ನಾನು ಮಾರ್ನಿಂಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರ ತಲೆಗೆ ತುಂಬ ದಿನ ಆಗಿತ್ತು ಎಣ್ಣೆ ಹಾಕಿ, ಸೊ ಹಾಗೆ ಕುಳಿಸ್ಕೊಂಡು ತಲೆಗೆ ಎಣ್ಣೆ ಹಾಕ್ತಿದ್ದೆ. ಅವ್ರು ಯಾವ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ, ಫೋರ್ಸ್ ಮಾಡಿದ್ರೆ ಒಂಚೂರು ಹಚ್ಚಿಸ್ಕೊತಾರೆ ಅಷ್ಟೇ. ಇವತ್ತು ಮಾರ್ನಿಂಗೆಲ್ಲ ಬಟ್ಟೆಗೆಲ್ಲ ಒಗೆದು ವಾಶ್ ಮಾಡಿ, ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಎಲ್ಲ ಒರೆಸ್ಕೊಂಡೆ. ಹಾಗೆ ಈಚೆಗಡೆನೂ ಎಲ್ಲ ಕ್ಲೀನ್ ಮಾಡಿ ಮಾಪಲ್ಲೆಲ್ಲ ಒರೆಸ್ಕೊಂಡು ಇನ್ನೇನು ರಂಗೋಲಿ ಹಾಕಬೇಕು. ಆ ಟೈಮಲ್ಲಿ ನನ್ನ ವಾಯ್ಸ್ ನನಗೆ ಕೇಳಿಸ್ತಿತ್ತು, ಅದು ಜೋರಾಗಿ ಕೇಳಿಸ್ತಿತ್ತು. ಏನದು ನೋಡೋಣ ಅಂತ ಪಕ್ಕದ ಮನೆಗೆ ಬಂದೆ. ಅವರು ಯೂಟ್ಯೂಬ್ ಚಾನಲ್ನ ನನ್ನ ಚಾನಲ್ ಅದನ್ನು ಟಿ ವಿಗೆ ಹಾಕ್ಬಿಟ್ಟು ಸೌಂಡ್ ಕೊಟ್ಬಿಟ್ಟು ಕುತ್ಕೊಂಡು ನೋಡ್ತಿದ್ರು. ಜೊತೆಗೆ ನನ್ನ ಮಕ್ಕಳಿಬ್ಬರು ಕೂಡ ಅಲ್ಲೇ ಕುತ್ಕೊಂಡು ನೋಡ್ತಿದ್ರು. ಈ ಥರ ನೋಡೋಕೆ ನನಗೂ ಸ್ವಲ್ಪ ಖುಷಿ ಆಯಿತು, ನನ್ನ ಚಾನಲ್ ಕೂಡ ಟಿ ವಿಲೆಲ್ಲ ಕುತ್ಕೊಂಡು ನೋಡ್ತಾರೆ ಅಂತ. ನಾನು ಕೂಡ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಬಂದುಬಿಟ್ಟೆ. ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಬೇಕಾಗಿತ್ತು, ಇನ್ನೂ ಹಾಕಿರಲಿಲ್ಲ. ಸರಿ ಅಂತ ಅಲ್ಲಿಂದ ಬಂದು ರಂಗೋಲಿ ಹಾಕ್ಕೊಂಡೆ. ಇವತ್ತಿನ ನನ್ನ ರಂಗೋಲಿ ಲುಕ್ ಹೀಗಿತ್ತು. ರಂಗೋಲಿಲಿ ಹಾಕ್ಬಿಟ್ಟು ಮನೆಗೆ ತರಕಾರಿ ಸ್ವಲ್ಪ ತರಬೇಕಾಗಿತ್ತು ಅಂತ ಹೊರಗಡೆ ಬಂದ್ವಿ. ಜೊತೆಗೆ ನನ್ನ ಬಿಲ್ಡಿಂಗ್ ಅವ್ರು ಕೂಡ ಬಂದಿದ್ದರು. ಅವರು ನಮ್ಮ ಮನೆ ತೋರಿಸ್ತೀನಿ ಬನ್ನಿರಿ ಅಂತ ತೋರಿಸಿದ್ರು. ನೋಡಿ, ಇದೆ ಅವ್ರ ಮನೆ ಇನ್ನೂ ಫಿನಿಶ್ ಆಗಿಲ್ಲ, ಫಿನಿಶ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಸರಿ ಅಂತ ನಾವು ಹಾಗೆ ಬರಬೇಕಾದ್ರೆ ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ತೊಗೊಂಡು ಬಂದ್ವಿ. KBL ಕೆಲಸ ಮಾಡೋರು ಕರೆಂಟ್ ಬಿಲ್ ಬಂದಿದೆ ಅಂತ ಮುಂದೆ ಹೋದ್ರು ನೋಡೋಕ್ಕೆ. ನಾವಿಲ್ಲ ಬಂದಿರಲ್ಲ ಅಂದ್ಕೊಂಡ್ವಿ. ಅವರು ಚೆಕ್ ಮಾಡಿಬಿಟ್ಟಿಲ್ಲ ಬಂದಿದೆ ಅಂದರು. ಸರಿ ಅಂತ ನಾವು ಕೂಡ ಕರೆಂಟ್ ಬಿಲ್ನ ಎತ್ಕೊಂಡು ಬಂದ್ವಿ. ಕರೆಂಟ್ ಬಿಲ್ನ ಎತ್ಕೊಂಡು ಮನೆಗೆ ಬಂದುಬಿಟ್ಟು ಇವತ್ತಿನ ಅಡುಗೆಗೆ ನಾವು ಚಪಾತಿನೂ ಮತ್ತು ಮೊಟ್ಟೆ ಪಲ್ಯ ಮಾಡಿದ್ವಿ. ನಿಮಗೂ ಕೂಡ ಮೊಟ್ಟೆ ಪಲ್ಯ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿಕೊಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಇವತ್ತೊಂದು ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.